ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಬಿಜೆಪಿಯವರು ಕೇವಲ ವಕ್ಫ್ ಜಮೀನು ಹಿಂದೆ ಬಿದ್ದಿದ್ದಾರೆ. ಒಂದು ಧರ್ಮದ ಮಠ ಮಂದಿರಗಳ ಆಸ್ತಿ ಹೋಗಿದೆ, ಮೊದಲು ಅದನ್ನ ತನಿಖೆ ಮಾಡಿಸಿ ಅಂತ ಕಾಂಗ್ರೆಸ್ ಶಾಸಕ ಆಸಿಫ್ ಸೇಠ್ ಹೇಳಿದ್ದಾರೆ. ಮಂಗಳವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು. ಸಚಿವ ಜಮೀರ್ ಅಹಮದ್ ಖಾನ್ ನಮ್ಮ ಸಮಾಜದ ನಾಯಕರು, ಅವರ ಬೆನ್ನಿಗೆ ನಾವೆಲ್ಲರೂ ಕೂಡ ನಿಲ್ತೀವಿ. ನಿಮ್ಮ ಸರ್ಕಾರದಲ್ಲಿ ಎಷ್ಟೊಂದು ಮಂದಿರಗಳ ಆಸ್ತಿಗಳು ಹೋಗಿದೆ, ಅವುಗಳನ್ನ ತನಿಖೆ ಮಾಡಿಸಿ ಎಂದಿದ್ದಾರೆ. ಜಮೀರ್ ಅಹಮದ್ ಸಾಹೇಬರು ನಮ್ಮದು ಒಂದು ಲೀಡರು, ಮೈನಾರಿಟಿ ಲೀಡರ್ ಅದಾರು. ಮತ್ತು ನಾವು ಅವ್ರ ಜೊತೆ ಎಲ್ಲರೂ ನಾವು ಕೆಲಸ ಮಾಡ್ತಾ ಇದ್ದೀವಿ. ಅವ್ರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಇದು ವಕ್ಫ್ ಬೋರ್ಡ್ದು ಎಲೆಕ್ಷನ್ ಏನಿದೆ, ಇವರು ಮುತುವಲ್ಲಿ ವೋಟ್ ಮಾಡ್ತಾರೋ, ಮುತುವಲ್ಲಿ ಯಾರಿಗೆ ಅವರು ಕ್ಯಾಂಡಿಡೇಟ್ ಅದಾರಂತೆ. ಆ ಥರದೆಲ್ಲ ಪಾಲಿಟಿಕಲ್ ಏನು ಆಗೋದಿಲ್ಲ. ಪಾಲಿಟಿಕಲ್ ಹತ್ರದಲ್ಲಿ ಏನೂ ಇಲ್ಲ. ಯಾರಿಗೆ ಅವರು ವಕ್ಫ್ ಸಲುವಾಗಿ ಕೆಲಸ ಮಾಡ್ತಾರೋ ಅವ್ರಿಗೆ ವೋಟ್ ಮಾಡ್ತಾರೆ. ಬಿ ಜೆ ಪಿ ಅವರು ಯಾರ ವಿರುದ್ಧ ಮಾತಾಡೋದಿಲ್ಲ, ಯಾರ ವಿರುದ್ಧ ಮಾತಾಡ್ತಾರೋ ಅವರು, ಯಾರು ಇರಲಿ ಅವರು ವಿರುದ್ಧ ಮಾತಾಡ್ತಾರೆ. ಅದು ಇವರು ಇದು ಬಿಟ್ಟು ವಕ್ಫ್ ಬೋರ್ಡ್ ಬಿಟ್ಟು ದೇವಸ್ಥಾನ ಜಮೀನು ಎಷ್ಟು ಎಂಕ್ರೋಚ್ ಆಗಿದೆ. ದೇವಸ್ಥಾನ ನಮ್ಮ ಕರ್ನಾಟಕದಲ್ಲೇ ಭಾಳ ದೇವಸ್ಥಾನ ಅದಾರು. ದೇವಸ್ಥಾನದಲ್ಲಿ ಎಷ್ಟು ಜಮೀನು ಎಂಕ್ರೋಚ್ ಆಗಿದೆ, ಅದು ದೇವಸ್ಥಾನಕ್ಕೆ ಸಿಗಬೇಕು, ಅದು ಹೋರಾಟ ಅವ್ರು ಮಾಡಬೇಕು. ಎಷ್ಟು ಮಠದ ಜಮೀನು, ಎಷ್ಟು ಮಠದ ಆಸ್ತಿ ಅದು ಎಂಕ್ರೋಚ್ಮೆಂಟ್ ಆಗಿದೆ, ಅವ್ರು ಸ್ವತಃ ಹೆಸರು ಮೇಲೆ ಮಾಡಿದಾರು. ಅದು ಇನ್ಕ್ವೈರಿ ಮಾಡಲಿ. ಅವರು ವಕ್ಫ್ ಬೋರ್ಡ್ ಬಿಡಿ, ಅದು ಮಾಡಿ ಮೊದಲು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.